ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಯಲ್ಲಿ ನಮ್ಮ ದೇಹವು ನಡುಗುವುದರಿಂದ ಇದು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ರಕ್ತದ ಹರಿವು, ಬಿ ಶಕ್ತಿಯ ಬಳಕೆ, ಸಿ ಸ್ನಾಯುಗಳ ಚಟುವಟಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನಮ್ಮ ಸ್ನಾಯುಗಳು ಸಂಕುಚಿತಗೊಂಡಾಗ ಮತ್ತು ವೇಗವಾಗಿ ವಿಸ್ತರಿಸಿದಾಗ ಅದು ದೈಹಿಕ ಚಟುವಟಿಕೆಯಂತೆ. ಆದ್ದರಿಂದ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುವ ಸಮಯದಲ್ಲಿ ಶಕ್ತಿಯನ್ನು ಬಳಸಲಾಗುತ್ತದೆ. ಈ ಶಾಖವು ನಮ್ಮ ದೇಹದ ಉಷ್ಣತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಡುಗುವ ಸಮಯದಲ್ಲಿ ರಕ್ತದ ಹರಿವು ಕೂಡ ಹೆಚ್ಚಾಗುತ್ತದೆ. ರಕ್ತವು ನಮ್ಮ ದೇಹದ ವಿವಿಧ ಭಾಗಗಳಿಗೆ ತ್ವರಿತವಾಗಿ ಹರಿಯುವಾಗ ಅದು ದೇಹದ ಒಳಭಾಗವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ನಡುಗುವ ಸಮಯದಲ್ಲಿ ನಮ್ಮ ದೇಹವು ಹೆಚ್ಚು ಶಕ್ತಿಯನ್ನು ಬಳಸುತ್ತದೆ. ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಸುಡುವ ಮೂಲಕ ಈ ಶಕ್ತಿಯನ್ನು ಪಡೆಯಲಾಗುತ್ತದೆ. ನಾವು ನಡುಗುವಿಕೆಯನ್ನು ರಕ್ಷಣಾ ಕಾರ್ಯವಿಧಾನವಾಗಿಯೂ ನೋಡಬಹುದು. ಇದು ನಮ್ಮ ದೇಹವನ್ನು ಶೀತದಿಂದ ರಕ್ಷಿಸಲು ನೈಸರ್ಗಿಕ ಮಾರ್ಗವಾಗಿದೆ. ನಾವು ತಂಪಾದ ವಾತಾವರಣದಲ್ಲಿದ್ದಾಗ ನಡುಗುವಿಕೆಯು ನಮ್ಮ ದೇಹವನ್ನು ಬೆಚ್ಚಗಾಗಲು ಸಹಾಯ ಮಾಡುತ್ತದೆ ಮತ್ತು ಲಘೂಷ್ಣತೆ ಸಂಭವಿಸುವುದನ್ನು ತಡೆಯುತ್ತದೆ. ಎರಡನೇ ಪ್ರಶ್ನೆ, ಭಾರತದಲ್ಲಿರುವ ಹಿಮಾಲಯ ಪರ್ವತವು ಯಾವ ರೀತಿಯಲ್ಲಿ ಭಾರತಕ್ಕೆ ಕೊಡುಗೆಯಾಗಿದೆ? ಆಪ್ಷನ್ಸ್: ಎ ನೈಸರ್ಗಿಕ ತಾಣ, ಬಿ ನದಿಗಳ ಉಗಮ, ಸಿ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಿಮಾಲಯವು ಒಟ್ಟು 5,95,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿರುವ ಭಾರತದ ರಕ್ಷಣಾ ಕವಚವಾಗಿದೆ. ಇದು ಪಶ್ಚಿಮದಲ್ಲಿ ಪಾಕಿಸ್ತಾನದಿಂದ ಪೂರ್ವದಲ್ಲಿ ಟಿಬೆಟ್ ವರೆಗೆ ಸುಮಾರು 2,500 ಕಿಲೋಮೀಟರ್ ದೂರವನ್ನು ವ್ಯಾಪಿಸಿದೆ. ಅಂಟಾರ್ಟಿಕಾ ಮತ್ತು ಆರ್ಟಿಕ್ನ ನಂತರ ಅತಿ ಹೆಚ್ಚು ಹಿಮದಿಂದ ಆವೃತವಾಗಿರುವ ಪ್ರದೇಶವೆಂದರೆ ಅದು ಹಿಮಾಲಯ ಪರ್ವತ ಶ್ರೇಣಿ. ಇನ್ನು ಮುಖ್ಯವಾಗಿ ಹಿಮಾಲಯವು ಭಾರತವನ್ನು ದೀರ್ಘಕಾಲದಿಂದ ಬಾಹ್ಯ ಶತ್ರುಗಳಿಂದ ರಕ್ಷಿಸಿದೆ ಮತ್ತು ಇಂದಿಗೂ ಅದು ಕಾರ್ಯತಂತ್ರದ ದೃಷ್ಟಿಯಿಂದ ಮುಖ್ಯವಾಗಿದೆ. ಹಿಮಾಲಯದಿಂದ ಉಗಮವಾಗುವ ನದಿಗಳಿಂದಲೇ ಭಾರತದ ಹೆಚ್ಚಿನ ಭಾಗದ ದಾಹವನ್ನು ನೀಗಿಸಲಾಗುತ್ತಿದೆ. ಹಿಮಾಲಯವು ಮಾನ್ಸೂನ್ ಮಾರುತಗಳಿಗೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ದಕ್ಷಿಣದ ಕಡೆಗೆ ಮಳೆಯನ್ನು ತರುತ್ತದೆ. ಸೈಬೀರಿಯಾದ ಶೀತ ಅಲೆಗಳಿಂದ ಇಡೀ ಭಾರತೀಯ ಉಪಖಂಡವನ್ನು ರಕ್ಷಿಸುವ ಹಿಮಾಲಯ ಇಲ್ಲದಿದ್ದರೆ ಜೀವನವು ತುಂಬಾ ಕಷ್ಟಕರವಾಗಿರುತ್ತಿತ್ತು. ಮೂರನೇ ಪ್ರಶ್ನೆ, ನೀವು ಸತತ 14 ದಿನಗಳ ಕಾಲ ಸಿಹಿ ತಿನ್ನುವುದನ್ನು ಬಿಟ್ಟರೆ ಏನಾಗುತ್ತದೆ? ಆಪ್ಷನ್ಸ್: ಎ ಶಕ್ತಿ ಹೆಚ್ಚಳ, ಬಿ ತೂಕ ಇಳಿಕೆ, ಸಿ ಹಸಿವು ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೊದಲು 2-3 ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದರಿಂದ ತಲೆನೋವು, ಹೊಟ್ಟೆ ನೋವು, ಸುಸ್ತು ಮುಂತಾದ ಸಮಸ್ಯೆಗಳು ಬರಬಹುದು. ನಿಮ್ಮ ದೇಹವು ಸಕ್ಕರೆ ಇಲ್ಲದೆ ಬದುಕಬಲ್ಲದು ಎಂಬುದಕ್ಕೆ ಇದು ಸೂಚನೆಯಾಗಿದೆ. 3 ದಿನಗಳ ಕಾಲ ಹೀಗೆ ಮಾಡಿದರೆ 4ನೇ ದಿನದಿಂದ ನಿಮ್ಮ ದೇಹವು ಸಂಪೂರ್ಣವಾಗಿ ಉಲ್ಲಾಸಗೊಳ್ಳಲು ಪ್ರಾರಂಭಿಸುತ್ತದೆ. ನೀವು ಸಾಕಷ್ಟು ಶಕ್ತಿಯನ್ನು ಪಡೆಯುತ್ತೀರಿ. ಸಕ್ಕರೆ ಮಟ್ಟವು ನಿಯಂತ್ರಣದಲ್ಲಿರುತ್ತದೆ. 7 ದಿನಗಳ ನಂತರವೂ ನೀವು ಸಕ್ಕರೆಯನ್ನು ತಿನ್ನದಿದ್ದರೆ ಜೀರ್ಣಕ್ರಿಯೆಯು ಸುಧಾರಿಸಲು ಪ್ರಾರಂಭಿಸುತ್ತದೆ. ಇದು ಮಲಬದ್ಧತೆ, ಉಬ್ಬುವುದು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಇದರಿಂದ ಹಸಿವು ಕಡಿಮೆಯಾಗಿ ನಿದ್ದೆ ಬರುತ್ತದೆ. ಇದರ ನಂತರ ಸಕ್ಕರೆ ತಿನ್ನುವ ಬಯಕೆಯು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಆಗ ನಿಮ್ಮ ದೇಹವು ಉತ್ತಮವಾಗಿರುತ್ತದೆ. ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸಹ ನಿವಾರಿಸಬಹುದಾಗಿದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ದ್ವೀಪಗಳಿವೆ? ಆಪ್ಷನ್ಸ್: ಎ 572, ಬಿ 36, ಸಿ 1382, ಡಿ 740. ಸರಿಯಾದ ಉತ್ತರ ಆಪ್ಷನ್ ಸಿ 1382. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರಿದಂತೆ ಭಾರತವು ಹಲವು ದ್ವೀಪಗಳನ್ನು ಹೊಂದಿದೆ. ಇದರಲ್ಲಿ ವಾಸಯೋಗ್ಯ ಮತ್ತು ನಿರ್ಜನ ಎರಡೂ ಸೇರಿದಂತೆ ಭಾರತವು 1382 ದ್ವೀಪಗಳನ್ನು ಹೊಂದಿದೆ. ಅವುಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿರುವ 572 ದ್ವೀಪಗಳು ಮತ್ತು ಲಕ್ಷದ್ವೀಪ್ನಲ್ಲಿರುವ 36 ದ್ವೀಪಗಳು ಅತ್ಯಂತ ಪ್ರಮುಖವಾದವುಗಳಾಗಿವೆ. ಇನ್ನು ಭಾರತವು ಅಸ್ಸಾಂನ ಮಜೂಲಿಯಂತಹ ನದಿ ದ್ವೀಪಗಳನ್ನು ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ದ್ವೀಪವಾಗಿದೆ. ಈ ದ್ವೀಪಗಳು ತಮ್ಮ ವಿಶಿಷ್ಟ ಸಸ್ಯ, ಪ್ರಾಣಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳಿಗೆ ಹೆಸರುವಾಸಿಯಾಗಿದೆ. ಇನ್ನು ಹ್ಯಾವ್ಲಾಕ್ನಂತಹ ಅನೇಕ ದ್ವೀಪಗಳು ಜನಪ್ರಿಯ ಪ್ರವಾಸಿ ತಾಣಗಳಾಗಿವೆ. ಐದನೇ ಪ್ರಶ್ನೆ, ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಯಾವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಕಬ್ಬಿನ ಹಾಲು, ಬಿ ಜಾಪತ್ರೆ, ಸಿ ಒಣಶುಂಠಿ, ಡಿ ಎಕ್ಕದ ಎಲೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಜಾಪತ್ರೆ. ಜಾಪತ್ರೆಯನ್ನು ಸಾಂಬಾರು ಪದಾರ್ಥವಾಗಿ ಬಳಸುವುದು ರೂಢಿ. ಅದಲ್ಲದೆ ಇದರ ಎಣ್ಣೆಯನ್ನು ಸಹ ಸುಗಂಧ ದ್ರವ್ಯಗಳನ್ನು ತಯಾರಿಸುವಲ್ಲಿ ಜೊತೆಗೆ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈ ಮಸಾಲೆ ಪದಾರ್ಥದಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ. ಜಾಪತ್ರೆಯಲ್ಲಿರುವ ಮಧುಮೇಹ ವಿರೋಧಿ ಗುಣಲಕ್ಷಣಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದಿಲ್ಲ. ಅದಲ್ಲದೆ ಇದು ಉರಿಯೂತ ನಿವಾರಕ ಗುಣಗಳು, ಸಂಧಿವಾತದಿಂದ ಬಳಲುತ್ತಿರುವವರಿಗೆ ಪ್ರಯೋಜನಕಾರಿಯಾಗಿದೆ. ಮೂತ್ರಪಿಂಡಗಳಲ್ಲಿನ ಕಲ್ಲುಗಳನ್ನು ಕರಗಿಸುವ ಸಾಮರ್ಥ್ಯವು ಜಾಪತ್ರೆಗೆ ಇದೆ. ಇನ್ನು ಪ್ರಮುಖವಾಗಿ ಜಾಪತ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಜೀರ್ಣಕಾರಿ ಗುಣಗಳನ್ನು ಹೊಂದಿದೆ. ಕೆಲವೊಮ್ಮೆ ಅಜೀರ್ಣ ಮತ್ತು ಹೊಟ್ಟೆಯ ಉಬ್ಬರದಂತಹ ಜೀರ್ಣಕಾರಿ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದನ್ನು ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. 6ನೇ ಪ್ರಶ್ನೆ, 9 ರಹಸ್ಯಮಯ ಅರಮನೆಗಳಿರುವ ಕೋಟೆ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಪಾಕಿಸ್ತಾನ ಗಡಿಯ ಸಮೀಪದಲ್ಲಿರುವ ರಾಜಸ್ಥಾನದ ಬೀಕಾನೇರಿನ ಜೂನಾಗಢ್ ಕೋಟೆಯನ್ನು 1589ರಲ್ಲಿ ರಾಜ ರಾಯ್ ಸಿಂಗ್ ನಿರ್ಮಿಸಿದರು. ಇದರಲ್ಲಿ ರಾಜಪೂತ್ ಮತ್ತು ಗುಜರಾತಿ ಶೈಲಿಗಳನ್ನು ಕಾಣಬಹುದು. ಈ ಶೈಲಿಯಲ್ಲಿ ಕೋಟೆಯ ಗೋಡೆಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ಈ ಕೋಟೆಯ ಒಂದು ಭಾಗವನ್ನು ಯಾರೂ ಹೋಗಲು ಕಷ್ಟವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಆ ಭಾಗದಲ್ಲಿ ಅನೇಕ ರಹಸ್ಯ ದ್ವಾರಗಳು ಮತ್ತು ಗುಹೆಗಳಿವೆ ಮತ್ತು ಇದು ಬೇಸಿಗೆಯಲ್ಲಿ ತಂಪಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಈ ಕೋಟೆಯೊಳಗೆ ಲಕ್ಷ್ಮೀನಾರಾಯಣ ದೇವಸ್ಥಾನವಿದೆ. ಇದರೊಂದಿಗೆ ಫೂಲ್ ಮಹಲ್, ರಾಣಿ ಮಹಲ್, ಅನೂಪ್ ಮಹಲ್, ಮೋತಿ ಮಹಲ್ ಮತ್ತು ಗರ್ಭಗಂಗಾ ವಿಲಾಸ್ ಮುಂತಾದ 9 ಅರಮನೆಗಳಿವೆ. ಈ ಕೋಟೆಯ ರಹಸ್ಯವೆಂದರೆ ಇಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಚಿನ್ನ ಅಡಗಿರುವುದು. ಇನ್ನು ಈ ಕೋಟೆಯಲ್ಲಿ ಬ್ರಿಟಿಷ್ ಸೈನ್ಯವು ಮಹಾರಾಜ ಗಂಗಾ ಸಿಂಗ್ಗೆ ಉಡುಗೊರೆಯಾಗಿ ನೀಡಿದ ವಿಮಾನವೂ ಇದೆ ಎಂದು ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ಅಘೋರಿಗಳು ಮೃತದೇಹಗಳೊಂದಿಗೆ ದೈಹಿಕ ಸಂಬಂಧ ಹೊಂದಲು ಕಾರಣವೇನು? ಆಪ್ಷನ್ಸ್ ಎ ಪೂಜೆಯ ವಿಧಾನ, ಬಿ ವಾಮಾಚಾರ, ಸಿ ದೇಹ ವಶೀಕರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಪೂಜೆಯ ವಿಧಾನ. ಅಘೋರಿ ಸನ್ಯಾಸಿಗಳು ಶಿವನ ಆರಾಧಕರು. ಅವರು ಹಿಂದೂ ಧರ್ಮದ ಸಾಂಪ್ರದಾಯಿಕ ಪದ್ಧತಿಗಳನ್ನು ಅನುಸರಿಸುವುದಿಲ್ಲ. ತಂತ್ರ ಸಾಧನದಲ್ಲಿ ಮಗ್ನನಾಗಿರುತ್ತಾರೆ. ಅಘೋರ್ ಶಿವನ 5 ರೂಪಗಳಲ್ಲಿ ಒಂದಾಗಿದೆ. ಭಗವಾನ್ ಶಿವನನ್ನು ಒಲಿಸಿಕೊಳ್ಳಲು ಅಘೋರಿಗಳು ಮೃತದೇಹದ ಮೇಲೆ ಕುಳಿತು ಧ್ಯಾನ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಅಘೋರಿ ಸನ್ಯಾಸಿಗಳು ಮೃತದೇಹಗಳೊಂದಿಗೆ ದೈಹಿಕ ಸಂಬಂಧವನ್ನು ಕೂಡ ಹೊಂದಿರುತ್ತಾರೆ. ಇದು ಅವರ ಸಾಧನ ಭಾಗವೂ ಆಗಿದೆ. ಅಘೋರಿಗಳು ಈ ಪದ್ಧತಿಯ ಹಿಂದಿರುವ ಕಾರಣವನ್ನು ಕೇಳಿದಾಗ ಇದು ಶಿವ ಮತ್ತು ಶಕ್ತಿಯನ್ನು ಪೂಜಿಸುವ ಸಾಧನವಾಗಿದೆ. ಇದು ಸಾಧನ ವಿಧಾನ. ಮೃತದೇಹದೊಂದಿಗೆ ಶಾರೀರಿಕ ಸಂಬಂಧ ಹೊಂದಿದ್ದರೂ ಮನಸ್ಸು ಶಿವಭಕ್ತಿಯಲ್ಲಿ ಮುಳುಗಿದರೆ ಅದಕ್ಕಿಂತ ದೊಡ್ಡ ತಪಸ್ಸು ಬೇರೊಂದಿಲ್ಲ ಎನ್ನುತ್ತಾರೆ ಸಾಧುಗಳು. ಅಲ್ಲದೆ ಈ ವಿಧಾನ ಅವರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ತಂತ್ರವಿದ್ಯೆಯಲ್ಲಿ ಹೆಚ್ಚು ಪಾಂಡಿತ್ಯವನ್ನು ಗಳಿಸುತ್ತಾರಂತೆ. ಋಷಿಗಳು ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆ, ಆದರೆ ಅಘೋರಿ ಸಾಧುಗಳು ಇದಕ್ಕೆ ವಿರುದ್ಧವಾಗಿ ಉಳಿದಿದ್ದಾರೆ. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸೌತೆಕಾಯಿಯನ್ನು ತಿನ್ನಬಾರದು? ಆಪ್ಷನ್ಸ್ ಎ ಮೂತ್ರ, ಬಿ ಅಲರ್ಜಿ, ಸಿ ಕಡಿಮೆ ತೂಕ, ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವಿದೆ. ಇದನ್ನು ತಿನ್ನುವುದರಿಂದ ದೇಹವು ತೇವಾಂಶದಿಂದ ಕೂಡಿರುತ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸೌತೆಕಾಯಿಯನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಆದರೆ ಮೂತ್ರದ ಸಮಸ್ಯೆ ಇರುವವರು ಸೌತೆಕಾಯಿ ತಿನ್ನಲೇಬಾರದು. ಅದರಲ್ಲೂ ಹೆಚ್ಚು ಮೂತ್ರ ವಿಸರ್ಜನೆ ಮಾಡುವವರು ದೂರವಿರುವುದು ಉತ್ತಮ. ಮೂತ್ರದ ಸಮಸ್ಯೆ ಇರುವವರು ಹಸಿರು ಸೌತೆಕಾಯಿಯನ್ನು ತಿಂದರೆ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತವೆ. ಸೌತೆಕಾಯಿ ಹೆಚ್ಚು ತಂಪಾಗಿಸುವ ಅಂಶಗಳನ್ನು ಹೊಂದಿದೆ. ಹಾಗಾಗಿ ನೆಗಡಿ, ಕೆಮ್ಮಿನಂತಹ ಸಮಸ್ಯೆ ಇರುವವರು ಸೌತೆಕಾಯಿ ತಿನ್ನಬಾರದು. ಅದರಲ್ಲೂ ಶೀತ ಇರುವವರು ಸೌತೆಕಾಯಿ ತಿಂದರೆ ಸಮಸ್ಯೆ ಹೆಚ್ಚಾಗುತ್ತದೆ. ಇನ್ನು ಚರ್ಮದ ಅಲರ್ಜಿ ಇರುವವರು ಮತ್ತು ಆಹಾರ ಅಲರ್ಜಿ ಇರುವವರು ಸೌತೆಕಾಯಿಯನ್ನು ತಿನ್ನಬಾರದು. ಇಂತಹ ಸಮಸ್ಯೆ ಇರುವವರು ಗೊತ್ತಿಲ್ಲದೆ ತಿಂದರೂ ಸಹ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.